ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ಆಷಾಢ ಮಾಸದ ಗುರುವಾರದ ದಿನ, ಅತ್ಯಂತ ಶಕ್ತಿಯುತವಾದಂತಹ ದಿನ. ಈ ದಿನ ಅಷ್ಟಮಿ ತಿಥಿ ಇದೆ. ಈ ಅಷ್ಟಮಿ ತಿಥಿ ಆಷಾಢ ಮಾಸದ ಗುರುವಾರ ಅದ್ಭುತವಾದಂತಹ ದಿನ ಅಂತಾನೆ ಹೇಳಬಹುದು. ಮಹಾಲಕ್ಷ್ಮಿಯನ್ನ ಪ್ರತ್ಯೇಕವಾಗಿ ಈ ದಿನ ನೀವು ಪೂಜಿಸಿ ಆರಾಧಿಸಿದರೆ ಅಷ್ಟ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಅದೇ ರೀತಿಯಲ್ಲಿ 2 ಲವಂಗದಿಂದ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದ್ರೆ ತಡೆಯಲಾಗದಂತಹ ನಿಮಗೆ ಕಷ್ಟಗಳು ಇದ್ದೇ ಅಂದ್ರೂ ಕೂಡ ಅವೆಲ್ಲವೂ ಮಾಯವಾಗಿ ಹೋಗುತ್ತೆ. ಈ ಆಷಾಢ ಮಾಸ ಅಂದ್ರೇನೆ ಶಕ್ತಿಯುತವಾದಂತಹ ಮಾಸ. ಯಂತ್ರ ಮಂತ್ರ ತಂತ್ರ ಸಿದ್ಧಿಗಾಗಿ ಸಾಕಷ್ಟು ರೀತಿಯ ವ್ರತ ಆಚರಣೆಗಳನ್ನ ಮಾಡಿಕೊಳ್ಳುವಂಥದ್ದು, ಆಧ್ಯಾತ್ಮಿಕ ಶಕ್ತಿಯನ್ನು ಸಿದ್ಧಿಸಿಕೊಳ್ಳುವಂಥದ್ದು, ಹಾಗೇನೆ ಯಾವುದೇ ರೀತಿಯ ಒಂದು ಪರಿಹಾರಗಳನ್ನ ಮಾಡಿಕೊಳ್ಳುವುದಕ್ಕೂ ಕೂಡ ಅತ್ಯಂತ ಅದ್ಭುತವಾದಂತಹ ಮಾಸ. ಈ ಮಾಸಗಳಲ್ಲಿ ಅಂದರೆ ಈ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಜರುಗಿಸದೇ ಇದ್ದರೂ ಕೂಡ ಯಂತ್ರ ಮಂತ್ರಗಳನ್ನ ನಾವು ಸಿದ್ಧಿಸಿಕೊಳ್ಳಬಹುದು. ಪೂಜೆ ಪುನಸ್ಕಾರಗಳನ್ನು ಮಾಡುವ ಮುಖಾಂತರವಾಗಿ ದೇವರ ಒಂದು ಅನುಗ್ರಹವನ್ನು ನಾವು ಪಡೆದುಕೊಳ್ಳಬಹುದು. ಅಂತಹ ಒಂದು ಅದ್ಭುತವಾದಂತಹ ಮಾಸ ಅಂತಾನೆ ನಾವು ಹೇಳಲಾಗುತ್ತೆ. ಆಷಾಢ ಮಾಸದಲ್ಲಿ ಮಾಡುವಂತಹ ಪೂಜೆಗಳು ಖಂಡಿತವಾಗಿಯೂ ನಮಗೆ 100ಕ್ಕೆ 100ರಷ್ಟು ಫಲಿತವನ್ನ ಕೊಡುತ್ತೆ. ನಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ಳಬೇಕು, ಅದೃಷ್ಟವನ್ನ ತಂದುಕೊಳ್ಳಬೇಕು, ಅಷ್ಟ ಐಶ್ವರ್ಯವನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದ್ರೆ ಒಂದಷ್ಟು ಪರಿಹಾರಗಳು ನಮಗೆ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ಅದರಲ್ಲಿ ಲವಂಗದ ಪರಿಹಾರ. ಈ ಲವಂಗ ಅಂದ್ರೆ ಈ ಸುಗಂಧ ದ್ರವ್ಯ ಬಹಳ ಒಂದು ಅದ್ಭುತವಾದಂತಹ ಒಂದು ಸುಗಂಧ ದ್ರವ್ಯ ಅಂತಾನೆ ನಾವು ಹೇಳ್ಬಹುದು, ಒಂದು ಪದಾರ್ಥ ಅಂತಾನೆ ಹೇಳ್ಬೋದು. ಲಕ್ಷ್ಮಿಯ ಅನುಗ್ರಹವನ್ನ ಪಡೆದುಕೊಳ್ಳಬೇಕು, ಲಕ್ಷ್ಮಿಯನ್ನ ನಾವು ಆಹ್ವಾನ ಮಾಡಿಕೊಳ್ಳಬೇಕು, ಕಷ್ಟಗಳನ್ನ ದೂರ ಮಾಡಿಕೊಳ್ಳಬೇಕು, ಎಲ್ಲಾ ರೀತಿಯ ಹಣಕಾಸಿನ ಒಂದು ವೃದ್ಧಿ ಮಾಡಿಕೊಳ್ಳಬೇಕು, ಐಶ್ವರ್ಯವನ್ನ ವೃದ್ಧಿ ಮಾಡಿಕೊಳ್ಳಬೇಕು ಅಂದ್ರೆ ನಮಗೆ ಲವಂಗದ ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ಲವಂಗಕ್ಕೆ ಅಂತಹ ಒಂದು ಪ್ರತ್ಯೇಕವಾದಂತಹ ಶಕ್ತಿ ಇದೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಲವಂಗದಿಂದ ಈ ಗುರುವಾರದ ದಿನ ಈ ಒಂದು ಪರಿಹಾರ ಮಾಡಿಕೊಂಡ್ರಿ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ. ಹಣ, ಅದೃಷ್ಟ, ಐಶ್ವರ್ಯ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಸದಾ ಕಾಲ ಲಕ್ಷ್ಮಿಯ ಅನುಗ್ರಹ ನಿಮ್ಮ ಮನೆಯಲ್ಲಿ ಇರುತ್ತೆ. ಗುರುವಾರ ಮಹಾಲಕ್ಷ್ಮಿಯ ವಾರ. ಈ ಗುರುವಾರ ಶುಕ್ರವಾರದ ದಿನ ನಾವು ಲಕ್ಷ್ಮಿಯನ್ನ ಭಕ್ತಿ ಮತ್ತು ಶ್ರದ್ಧೆಯಿಂದ ಆರಾಧನೆ ಮಾಡಿದ್ವಿ ಅಂದ್ರೆ ಆ ತಾಯಿ ನಮಗೆ ಬೇಕಾದ ವರಗಳನ್ನ ಕರುಣಿಸ್ತಾಳೆ, ಅದೃಷ್ಟವನ್ನ ತಂದು ಕೊಡ್ತಾಳೆ, ಸದಾ ಕಾಲ ನಮ್ಮ ಮನೆಯಲ್ಲಿದ್ದು ನಮಗೆ ಅಷ್ಟ ಐಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾಳೆ ಅಂತಾನೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹೀಗಿರ್ಬೇಕಾದ್ರೆ ಈ ದಿನ ಬೆಳಿಗ್ಗೆ ಶೀಘ್ರವಾಗಿ ಎದ್ದು ಮಂಗಳವನ್ನೆಲ್ಲ ಶುಭ್ರ ಮಾಡಿಕೊಂಡು ಸ್ನಾನಾದಿಗಳನ್ನೆಲ್ಲ ಮುಗಿಸಿಕೊಂಡು ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ, ಅದರಲ್ಲೂ ಅಷ್ಟಮಿ ತಿಥಿ ಕೂಡ ಇದೆ ಇವತ್ತು. ಅಮ್ಮನವರಿಗೆ ಈ ದಿನ ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಿದ್ರೆ ಮತ್ತೆ ತುಪ್ಪದ ದೀಪಾರಾಧನೆಯನ್ನು ಮಾಡಿದ್ರೆ ತುಂಬಾನೇ ಒಳ್ಳೆಯದನ್ನ ಕಾಣ್ತೀರಾ. ನಿಮ್ಗೇನಾದರೂ ವಿಪರೀತವಾಗಿ ಕಷ್ಟಗಳು ಇದೆ, ನೆಮ್ಮದಿ ಇಲ್ಲ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಇದೆ ಅಂತ ಅಂದ್ರೆ ತುಪ್ಪದಿಂದ ನೀವು ದೀಪಾರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಯಾವುದೋ ಒಂದು ಕೆಟ್ಟ ಶಕ್ತಿ ಮನೆಯಲ್ಲಿ ಇದೆ, ಕಣ್ಣು ದೃಷ್ಟಿಯಾಗಿದೆ, ನೆಮ್ಮದಿ ಇಲ್ಲ, ದಿನದಿಂದ ದಿನಕ್ಕೆ ಬರೀ ಆರೋಗ್ಯದಲ್ಲಿ ಕುಂಠಿತ ಆಗ್ತಾ ಇದೆ, ಕಷ್ಟಗಳು, ಜಗಳ, ಕದನ, ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂದ್ರೆ ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಳಬಹುದು. ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿ. ಆದರೆ ಈ ಒಂದು ದೀಪಕ್ಕೆ 2 ಲವಂಗ ಹಾಕಿ ದೀಪಾರಾಧನೆ ಮಾಡಿಕೊಳ್ಳಿ. ಯಾವುದೇ ರೀತಿ ಮನೆಯಲ್ಲಿ ದೋಷಗಳಿದ್ರೂ ಕೂಡ, ದೃಷ್ಟಿ ದೋಷ, ನರದೋಷ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಕೆಲವೊಮ್ಮೆ ಯಾರೋ ಮನೆಗೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಏಳಿಗೆಯನ್ನು ನೋಡಿ, ನಿಮ್ಮ ಮನೆಯನ್ನು ನೋಡಿ ಸಹಿಸಿಕೊಳ್ಳೋಕೆ ಆಗದೆ ಹೊಟ್ಟೆ ಉರ್ಕೊಂಡು ಕಣ್ಣ ದೃಷ್ಟಿ ಹಾಕಿರ್ತಾರೆ. ಅಯ್ಯೋ ಹೇಗಿದ್ದಾರೆ ಇವರು, ಹೀಗಿದ್ದಾರೆ, ನಾವು ಹಿಂಗೆ ಇಲ್ವಲ್ಲ ಅಂತ ಮನೆಯಲ್ಲಿ ಹೀಗಿದೆ ಹಾಗಿದೆ ಅಂತ ಹೇಳಿಬಿಟ್ಟು ಒಂದು ರೀತಿ ದೋಷವನ್ನ ಮಾಡಿರ್ತಾರೆ. ಅದು ಒಂದು ರೀತಿ ನೆಗೆಟಿವಿಟಿ ನಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ತುಂಬಿಕೊಂಡಂತಹ ಸಂದರ್ಭದಲ್ಲಿ ನಮಗೆ ಈ ತರ ಕಷ್ಟಗಳು ಬರೋದಕ್ಕೆ ಶುರುವಾಗುತ್ತೆ. ಅಂತಹ ಕಷ್ಟಗಳು ಅಂತಂದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಮತ್ತು ನಿದ್ದೆ ಬರೋದಿಲ್ಲ, ಈ ಕೆಟ್ಟ ಕನಸುಗಳು ಬರ್ತಾ ಇರುತ್ತೆ, ಹಣಕಾಸಿನ ವ್ಯಯ ಆಗ್ತಾನೆ ಇರುತ್ತೆ, ತಂದ ಹಾಗೇನೆ ಹೋಗ್ತಾ ಇರುತ್ತೆ, ಈ ಸೇವಿಂಗ್ಸ್ ಅನ್ನೋದು ಇರೋದೇ ಇಲ್ಲ, ನೆಮ್ಮದಿ ಅನ್ನೋದು ಮೊದಲೇ ಇರೋದಿಲ್ಲ.
ಹೀಗೆ ಇರಬೇಕಾದ್ರೆ ಈ ತರಹದ ಇದ್ದಂತಹ ಸಂದರ್ಭದಲ್ಲಿ ನೀವು ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ 2 ಜೋಡಿ ಬತ್ತಿಗಳನ್ನು ಹಾಕಿ, ಹಾಗೆ ಅದರಲ್ಲಿ 2 ಲವಂಗವನ್ನು ಹಾಕಿ. ಆದರೆ ದೀಪವನ್ನು ನೀವು ಮಣ್ಣಿನ ದೀಪವನ್ನು ಇಟ್ಟು ಬಿಡಿ. ಆರಾಧನೆ ಮಾಡಿ ಸಿಂಪಲ್ ಆಗಿ ಮಾಡಿಕೊಳ್ಳುವಂತಹದ್ದು. ಒಂದು ಎಲೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಇಟ್ಟು ಒಂದು ಮಣ್ಣಿನ ದೀಪವನ್ನು ಇಟ್ಟು 2 ಜೋಡಿ ದೀಪ ಮತ್ತು ಬತ್ತಿಗಳನ್ನು ಹಾಕಿ, ಅದರಲ್ಲಿ ಎಳ್ಳೆಣ್ಣೆ ಹಾಕಿ, 2 ಲವಂಗವನ್ನು ಹಾಕಿ, ತುಪ್ಪ ಹಾಕೋ ದೀಪಾರಾಧನೆ ನೀವು ಮಾಡಿಕೊಳ್ಳಿ. ಅಥವಾ ತುಪ್ಪವನ್ನು ಹಾಕೊಂಡು ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ, ಈ ವ್ಯಾಪಾರ ವಹಿವಾಟು ವೃದ್ಧಿ ಇಲ್ಲ, ವೃತ್ತಿ ಜೀವನದಲ್ಲಿ ನೆಮ್ಮದಿ ಇಲ್ಲ, ಒಟ್ಟಾರೆಯಾಗಿ ದುಡ್ಡು ಸರಿಯಾದ ರೀತಿ ಮನೆ ಸಂಪಾದನೆ ಬರ್ತಾ ಇಲ್ಲ, ಕೆಲಸ ಕೈಯಲ್ಲಿ ನಿಲ್ತಾ ಇಲ್ಲ ಅಂತಂದ್ರೆ ತುಪ್ಪದಿಂದ ದೀಪಾರಾಧನೆ ಮಾಡಿಕೊಳ್ಳಿ. ಈ 1 ಲವಂಗವನ್ನು ಹಿಡ್ಕೊಂಡು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ದೀಪದಲ್ಲಿ ಹಾಕಿ, ಲಕ್ಷ್ಮಿ ಅನುಗ್ರಹಿಸು ತಾಯಿ ಅಂತ ಹೇಳ್ಕೊಂಡು ನೀವು ದೀಪಾರಾಧನೆ ಮಾಡಿಕೊಳ್ಳಿ. ಖಂಡಿತವಾಗಿ ಒಳ್ಳೆಯದನ್ನ ಕಾಣ್ತೀರಾ. ಇನ್ನು ಅದೇ ರೀತಿಯಲ್ಲಿ ಇನ್ನೊಂದು ಪರಿಹಾರವನ್ನು ನೋಡ್ಬೇಕಂದ್ರೆ, ಈ ದಿನ ಅಷ್ಟಮಿ ತಿಥಿ ಇದೆ. ಯಾವುದೋ ರೀತಿ ಮನೆಯಲ್ಲಿರುವ ದೃಷ್ಟಿಗಳು, ಕೆಟ್ಟ ಶಕ್ತಿಗಳು ನಿವಾರಣೆ ಆಗಬೇಕು. ಈ ದೋಷಗಳು, ಮಾಟ ಮಂತ್ರ, ಯಾರೇ ಸಮಸ್ಯೆಗಳನ್ನು ಮಾಡಿದ್ರೂ ಕೂಡ ನಿಮಗೆ ಜೀವನದಲ್ಲಿ ತುಂಬಾ ವಿಪರೀತ ಕಷ್ಟ, ಸಹಿಸಲಾಗದಂತ ಕಷ್ಟ ಇದೆ. ಕಷ್ಟದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೆಮ್ಮದಿ ಅನ್ನೋದು ಇಲ್ಲೇ ಇಲ್ಲ. ಮಾನಸಿಕವಾಗಿ ನೊಂದು ಹೋಗ್ಬಿಟ್ಟಿರ್ತೀರಾ, ಈ ಡಿಪ್ರೆಷನ್ ಅಲ್ಲಿ ಇರ್ತೀರಾ ನೋಡಿ. ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇಂದು ರಾತ್ರಿ ಅದೇ ಸಮಯದಲ್ಲಿ ನೀವು ಮಾಡಿಕೊಳ್ಳುವಂತಹ ಪರಿಹಾರ, ಯಾರು ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಮನೆ ಯಜಮಾನಿನೇ ಆಗಿರಬಹುದು ಅಥವಾ ಈ ಮಕ್ಕಳಾಗಿರಬಹುದು, ಯಾರೇ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವರಿಗೆ ಮಾಡುವಂತಹ ಪರಿಹಾರ ಇದು. ತುಂಬಾನೇ ಸುಲಭವಾದಂತಹ ಪರಿಹಾರ, ಅದೃಷ್ಟವನ್ನು ತಂದುಕೊಡುವಂತಹ ಪರಿಹಾರ, ಕಷ್ಟವನ್ನು ಕೆಲವೇ ನಿಮಿಷಗಳಲ್ಲಿ ದೂರ ಮಾಡುವಂತಹ ಪರಿಹಾರ ಅಂತ ಈಗಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ನೀವು ಬೇಕಾಗಿರುವುದು ಒಂದು ಗಾಜಿನ ಲೋಟ ಅಷ್ಟೇ. ಗಾಜಿನ ಲೋಟ ತೆಗೆದುಕೊಳ್ಳಿ, ಹಾಗೆ ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಅದನ್ನು ಮಿಶ್ರಣ ಮಾಡಿಕೊಂಡು ಮಲಗುವ ಜಾಗ, ಇನ್ನೇನು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಮಲಗ್ತಾ ಇರ್ತೀರಲ್ಲ ಅನ್ನುವಂಥ ಸಮಯದಲ್ಲಿ ಇದನ್ನು ಮಾಡಿಕೊಳ್ಳಿ. ಈ 1 ಲೋಟದ ಪರಿಹಾರ, ಈ 1 ಅರಿಶಿಣದ ನೀರನ್ನು ಹಾಕೊಂಡು ಅದರಲ್ಲಿ 2 ಲವಂಗವನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು, ನನ್ನ ಕಷ್ಟಗಳು, ದೋಷಗಳು ನಿವಾರಣೆ ಆಗಬೇಕು, ಅದೃಷ್ಟ ಬರಬೇಕು, ಮನೆಯಲ್ಲಿರುವ ಕೆಟ್ಟ ದೃಶ್ಯ ಶಕ್ತಿಗಳು ಮತ್ತು ಕೆಟ್ಟ ದೃಷ್ಟಿಗಳು ಎಲ್ಲ ನಿವಾರಣೆ ಆಗಬೇಕು, ಯಾವುದೇ ರೀತಿಯ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರಬಾರದು ಅಂತ ಹೇಳ್ಕೊಂಡು ಕೈಯಲ್ಲಿ 2 ಲವಂಗ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಆ ನೀರಿನಲ್ಲಿ ಲವಂಗವನ್ನು ಹಾಕಿ, ಈ ರೀತಿ ನೀರಿನಲ್ಲಿ ಲವಂಗ ಹಾಕಿ ನೀವು ಮಲಗುವಂತಹ ಜಾಗದಲ್ಲಿ ಯಾರಿಗೆ ಸಮಸ್ಯೆ ಇದೆ ಅವರು ಯಾರು ಎಲ್ಲಿ ಮಲಗ್ತಾರೆ ಅಲ್ಲಿ ಅವರ ತಲೆ ಹತ್ರ ಇದನ್ನ ಇಡಬೇಕಾಗುತ್ತೆ. ಮಂಚದ ಮೇಲೆ ಏನಾದರೂ ಮಲ್ಕೊಂಡಿದ್ರೆ ಮಂಚದ ಕೆಳಗಡೆ ಇಡಿ, ಅಥವಾ ನೆಲದಲ್ಲಿ ಮಲ್ಕೊಂತೀನಿ ಅಂದ್ರೆ ಈ ಕೈ ತಾಗದಂತೆ ಇರುವ ಸೈಡಲ್ಲಿ ಇಟ್ಟು, ಬೇರೆಯವರ ಸೈಡಲ್ಲಿ ಇಟ್ಟರೆ ಅದು ವರ್ಕ್ ಆಗೋದಿಲ್ಲ, ತಮ್ಮ ಹತ್ರನೇ ಇಟ್ಕೋಬೇಕು. ಕೈ ಕಾಲು ತಾಗದೆ ಇರೋ ಜಾಗದಲ್ಲಿ ನೋಡಿಕೊಂಡು ತಮ್ಮ ಹತ್ರ ಇಟ್ಕೊಂಡು ಆ ನೀರನ್ನ ನೀವು ಮಲ್ಕೋಬೇಕಾಗುತ್ತೆ. ಇದು ನಿಮ್ಮ ದೇಹದಲ್ಲಿರುವ, ನಿಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನ ಸಂಪೂರ್ಣವಾಗಿ ಎಳೆದುಕೊಳ್ಳುತ್ತೆ, ಆಕರ್ಷಿಸಿಕೊಂಡು ಅದು ನಮ್ಮನ್ನ ದೈವ ಶಕ್ತಿಯನ್ನ ತಂದುಕೊಡುತ್ತೆ, ಈ ಪಾಸಿಟಿವಿಟಿಯನ್ನ ತಂದುಕೊಡುತ್ತೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ಅದರತ್ತ ಎಳೆದುಕೊಂಡು ಅದೃಷ್ಟವನ್ನ ಇಲ್ಲಿ ಮನೆಗೆ ತಂದುಕೊಡುತ್ತೆ. ಈ ಒಂದು ಪ್ರಕಾರದಲ್ಲಿ ನೀವು ಮಾಡಿಕೊಂಡರೆ ನೆಮ್ಮದಿ ಆದಂತಹ ನಿದ್ದೆ ಬರುತ್ತೆ, ಕಷ್ಟಗಳೆಲ್ಲ ಸಂಪೂರ್ಣವಾಗಿ ಹೋಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ನಿರಾಳತೆ ಅನ್ನೋದು ಇರುತ್ತೆ, ಮಾನಸಿಕವಾಗಿ ನೆಮ್ಮದಿ ಇರುತ್ತೆ. ಖಂಡಿತವಾಗಿ ನೀವು ಈ ಒಂದು ತಂತ್ರವನ್ನ ಮಾಡಿಕೊಂಡ ನಂತರ ನಿಮ್ಮ ದೇಹದಲ್ಲಿ, ನಿಮ್ಮ ಮನೆಯಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳು ಆಗೋದನ್ನ ನೀವೇ ಗಮನಿಸ್ತೀರಾ, ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಿಗೆ ಈ ಒಂದು ಪರಿಹಾರ ನಮಗೆ ಕೆಲಸವನ್ನ ಮಾಡುತ್ತೆ. ಅಂತಹ ಸಮಸ್ಯೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ಏನ್ ಮಾಡ್ಬೇಕಂತಂದ್ರೆ, ಈ ಒಂದು ನೀರನ್ನು ತೆಗೆದುಕೊಂಡು ಹೋಗಿ ಈ 3 ದಾರಿಗೆ ಹಾಕಿ, ಇಲ್ಲ ಅಂದ್ರೆ ಹಸಿರು ಗಿಡಕ್ಕೆ ನೀವು ಚೆಲ್ಲುವಂಥದ್ದು. ಮತ್ತೆ ಈ ರೀತಿಯಾಗಿ ಹುಷಾರಾಗಿ ಎತ್ಕೊಂಡು ಹೋಗಿ ಹೊರಗಡೆ ತೆಗೆದುಕೊಂಡು ಹೋಗಿ, ಅಥವಾ ಈ ಡ್ರೈನೇಜ್ ಅಂತ ಏನಿರುತ್ತಲ್ಲ ಅಲ್ಲಿ ಹೋಗಿ, ಯಾರು ತುಳಿಯದಾದಂತಹ ಜಾಗ ಏನಿರುತ್ತೆ ಅಲ್ಲಿ ಹಾಕಿ ಬರಬೇಕು. ನಿರಂತರವಾಗಿ ಲೋಟವನ್ನ ನೀವು ಚೆಲ್ಬಿಡ್ಬೇಕು. ಅದನ್ನೆಲ್ಲ ಅನಂತರ ಲೋಟ ಎಲ್ಲ ಚೆಲ್ಲಿದ್ಮೇಲೆ ನೀವು ಲೋಟವನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಮನೆ ಒಳಗಡೆ ತರಬೇಕು. ಇಷ್ಟೇ.
ನೀವು ಮಾಡಬೇಕಾಗಿರುವುದು ಈ ಸಿಂಪಲ್ ಪರಿಹಾರವನ್ನು ನೀವು ಈ ದಿನ ಮಾಡಿಕೊಳ್ಳಿ. ತಪ್ಪದೆ ಅಷ್ಟಮಿ ತಿಥಿ ಇರೋದ್ರಿಂದ ಈ ಒಂದು ಪರಿಹಾರ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ, ಕಷ್ಟಗಳನ್ನು ದೂರ ಮಾಡುತ್ತೆ, ನೆಮ್ಮದಿಯನ್ನು ತಂದು ಕೊಡುತ್ತೆ. ಯಾವುದೇ ರೀತಿ ದೇಹದಲ್ಲಿರುವ ನೆಗೆಟಿವಿಟಿ, ಮನೆಯಲ್ಲಿರುವಂತಹ ನೆಗೆಟಿವಿಟಿ, ಕೆಟ್ಟ ಶಕ್ತಿಗಳನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡುತ್ತೆ. ನಮಗೆ ಈ ಪರಿಹಾರ ಶಾಸ್ತ್ರದಲ್ಲಿ ಹೀಗಂತ ತಿಳಿಸಿಕೊಟ್ಟಿದ್ದಾರೆ ನೋಡಿ. ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ. 2 ಲವಂಗದಿಂದ ಈ ಪರಿಹಾರವನ್ನು ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಳಿ. ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿದರೆ ಉಪಯುಕ್ತವಾದಂಥ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.